ವೆಲ್ಕಮ್ ಟು ಬಯೋ ಜಿ ಕೆ ಅಕಾಡೆಮಿ. ಈ ದಿನ ನಾವು ಕರ್ನಾಟಕದ ಬೀಚಸ್ ಬಗ್ಗೆ ಪ್ರಮುಖವಾಗಿ ಮಾತಾಡೋಣ. ಈ ಒಂದು ಟಾಪಿಕ್ ಮೇಲೆ ತುಂಬ ಎಕ್ಸಾಮ್ಸ್ ಕ್ವಶನ್ಸ್ ಬಂದಿದ್ದಾವೆ, ಮುಂದೆ ಸಹ ಬರ್ಬೋದು. ಸೊ ಈ ಒಂದು ಇಂಪಾರ್ಟೆಂಟ್ ಟಾಪಿಕ್ ಮಾತ್ರ ಡಿಸ್ಕಸ್ ಮಾಡ್ತೀವಿ, ಅದು ಇಂಪಾರ್ಟೆಂಟ್ ಬೀಚಸ್ನ. ಸೊ ಖಂಡಿತವಾಗಿ ಬರುತ್ತೆ ನೋಡಿ. ಈ ಒಂದು ಕೋಸ್ಟಲ್ ಏರಿಯಾದ ಬಗ್ಗೆ ಸ್ವಲ್ಪ ಒಂದು ಹಿಸ್ಟ್ರಿ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಕರ್ನಾಟಕದ ಕೋಸ್ಟಲ್ ಏರಿಯಾ ಅಂತ ನಾವು ತಿಳ್ಕೊಳ್ಳೋಕೆ ಹೋದರೆ ಮಿನಿಮಮ್ 320 ಕಿಲೋಮೀಟ್ರ್ ಲೆಂತ್ ಇದೆ ಅಂತೇಳಿ ನಮಗೆ 2025 ಹಿಂದ್ಗಡೆ ಗೊತ್ತಿತ್ತು. ಬಟ್ ಈಗ ರಿವೈಸ್ಡ್ ನೋಡಿದ್ರೆ 343 ಕಿಲೋಮೀಟ್ರ್ ಇದೆ. ಇದು ಕ್ಲಾರಿಟಿ ಇರಬೇಕು ನೋಡಿ. ಈ ರೀಸೆಂಟಾಗಿ ನೋಡಿದ್ರೆ 343.30 ಕಿಲೋಮೀಟರ್ಸ್ ಅನ್ನೋದು ರಿವೈಸ್ಡ್ ಅಸೆಸ್ಮೆಂಟ್ ಮಾಡಿರೋಂಥ ಇದೊಂದು ಕೋಸ್ಟಲ್ ಲೈನು. ಅದ್ರಾಗ ಏನು ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ 3 ಡಿಸ್ಟ್ರಿಕ್ಸ್ ಬರ್ತಾವೆ ಅನ್ನೋದು ನಮಗೆ ಕ್ಲಾರಿಟಿ ಇರಬೇಕು. ಈ ಒಂದು ಇಂಪಾರ್ಟೆಂಟ್ ಬಗಲಿಗಿರೋಂಥ ಸಮುದ್ರ ಯಾವುದಪ್ಪ ಅಂತಂದರೆ ಅರೇಬಿಯನ್ ಸಮುದ್ರ, ಇದು ಗೊತ್ತಿರಬೇಕು. ನಮ್ಮ ಈ ಒಂದು ಕೋಸ್ಟಲ್ ಕರ್ನಾಟಕ ನಾವು ಏನಂತ ಕರಿತೀವಿ, ನಾವು ಈ ಒಂದು ಕೆನರಾ ಕೋಸ್ಟ್ ಅಂತ ಕರಿತೀವಿ. ಇದು ಕ್ಲಾರಿಟಿ ಇರಬೇಕು. ಕರಾವಳಿನ ನಾವು ಕೆನರಾ ಕೋಸ್ಟ್ ಅಂತಲೇ ಕರಿತೀವಿ. ನೆಕ್ಸ್ಟ್ ಈ ಕೋಸ್ಟಲ್ ಏರಿಯಾದಾಗ ಬೀಚ್ಗಳು ಇಂಪಾರ್ಟೆಂಟ್ ಅಲ್ವಾ. ಆ ಬೀಚ್ಗೆ ಮೇಜರ್ ಒಂದು ಪೋರ್ಟ್ ಬೇಕಲ್ವ, ಏನೋ ಒಂದು ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ. ನಮ್ಮ ಕರ್ನಾಟಕದಿಂದ ಬೇರೆ ರಾಜ್ಯಕ್ಕಾಗಿರ್ಬೋದು, ಬೇರೆ ದೇಶಕ್ಕಾಗಿರ್ಬೋದು ಒಂದು ಮೇನ್ ಸೆಂಟ್ರ್ ಇದೆ. ಒಂದು 1974 ನ್ಯೂ ಮಂಗಳೂರು ಪೋರ್ಟ್ ಅಂತೇಳಿ ಸ್ಟಾರ್ಟ್ ಆಗಿದ್ದು. ಇದೇ ಕ್ವಶನು KS ಅಲ್ಲಿ ಬಂದಿರೋದು. ಈ ಗ್ರೂಪ್ ಸಿ ಅಲ್ಲಿ ಕೂಡ ಎಷ್ಟು ಕಿಲೋಮೀಟರ್ ಇದೆ ಅಂತ ಕೂಡ ಕೇಳಿದ್ದಾರೆ. ಯಾವುದು ಕೋಸ್ಟಲ್ ಲೈನ್ದು 343, ಇವಾಗಿನ ಗೊತ್ತಿರಬೇಕು 343.30 ಕಿಲೋಮೀಟರ್. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ಫೇಮಸ್ ಐಲ್ಯಾಂಡ್ಸ್ ಬಗ್ಗೆನೂ ನಾನು ನಿನ್ನೆ ಡಿಸ್ಕಸ್ ಮಾಡಿದ್ವಿ ಹಿಂದೆ ವಿಡಿಯೋದಲ್ಲಿ. ಸೇಂಟ್ ಮೇರಿಸ್ ಐಲ್ಯಾಂಡ್ ಬಗ್ಗೆ ತುಂಬ ಸಲ ಪ್ರಶ್ನೆ ಕೇಳಿದ್ದಾನೆ, ನೇತ್ರಾಣಿ ಐಲ್ಯಾಂಡ್ಸ್ ಬಗ್ಗೆ ಕೇಳಿದ್ದಾನೆ, ಇದು ಗೊತ್ತಿರಬೇಕು. ಈ ಒಂದು ಕೋಸ್ಟಲ್ ಏರಿಯಾದಲ್ಲಿ ಒಂದು ವೈಷ್ಣವಿಸಮ್ ಇದೆ ಮತ್ತು ಶೈವಿಸಮ್ ಇದೆ. ಇವನ್ ಮಠಗಳ ಬಗ್ಗೆ ಕೂಡ ಮಾಹಿತಿ ಇದೆ. ಬಟ್ ಕೆಲವೊಂದು ಡಿಸ್ಟ್ರಿಕ್ಸ್ ಕೆಲವೊಂದು ಏರಿಯಾ ನೋಡ್ತಾ ಹೋದರೆ, ಫಾರ್ ಎಕ್ಸಾಂಪಲ್ ಉತ್ತರ ಕನ್ನಡ, ಉಡುಪಿ ಅಂತ ನೋಡಿದ್ರೆ ನಾವು ಕೃಷ್ಣನ ನೆನಪು ಮಾಡ್ಕೊತೀವಿ. ಇನ್ ಕೇಸ್ ನಾವು ಮುರುಡೇಶ್ವರ ಅಂತ ನೋಡ್ಕೊಂಡ್ರೆ ಶಿವನ ನೆನಪು ಮಾಡ್ಕೊತೀವಿ. ಈವನ್ ಮಂಗಳೂರಲ್ಲಿ ನೋಡಿದ್ರೆ ಸೋಮೇಶ್ವರ, ಇಟ್ ಈಸ್ ನಥಿಂಗ್ ಬಟ್ ಶಿವನದ ಅಂತ ನೆನಪು ಮಾಡ್ಕೊತೀವಿ. ಈ ಥರ ಒಂದು ಧಾರ್ಮಿಕವಾಗಿ ಕಲ್ಚರ್ ಕೂಡ ಇದೆ. ಅದೇ ಥರ ಕಲ್ಚರ್ದ ಕೆಲವೊಂದು ಇಂಪಾರ್ಟೆಂಟ್ ಆ್ಯಕ್ಟಿವಿಟೀಸ್ ನೋಡಿದ್ರೆ ಇದೊಂದು ಇಂಪಾರ್ಟೆಂಟ್ ನೋಡಿ. ಯಕ್ಷಗಾನ ಫೇಮಸ್ ಅಲ್ಲಿ, ಭೂತಕೋಳ ಅಂತ ಕರಿತೀವಿ. ಇನ್ನೊಂದು ಕಂಬಳ. ಈ ಕಂಬಳ ಅಂದ ತಕ್ಷಣ ನಮ್ಗೆ ಗೊತ್ತಿರಬೇಕು, ಇದು ಇಂಪಾರ್ಟೆಂಟ್. ನಮಗೆ ಕಾಂತಾರ ಸಿನಿಮಾದಲ್ಲಿ ಆಲ್ರೆಡಿ ಮೆನ್ಷನ್ ಮಾಡಿದ್ದಾರೆ ಈ ಒಂದು ಯಾವುದು ಕಂಬಳ ಅನ್ನೋದು. ನೆಕ್ಸ್ಟ್ ಯಕ್ಷಗಾನ ಅನ್ನೋದು ಅದೊಂದು ಕಲ್ಚರು. ನೆಕ್ಸ್ಟ್ ಭೂತಕೋಳ ಅನ್ನೋದು ಅದೊಂದು ದೈವ ಒಂದು ಕಲ್ಚರು. ಇದೊಂದು ಕ್ಲಾರಿಟಿ ಇರಲಿ. ಈ ಕೆಲವೊಂದು ಬೀಚಸ್ ಬಗ್ಗೆ ಕೂಡ ನಾವು ಮಾತಾಡ್ತಾ ಹೋಗೋಣ ಇವಾಗ. ಆ ಬೀಚಸ್ ಬಗ್ಗೆ ಇಂಪಾರ್ಟೆಂಟು. ಬಟ್ ಈ ಕೋಸ್ಟಲ್ ಏರಿಯಾದಿಂದ ನಮಗೇನು ಇಂಪಾರ್ಟೆಂಟ್ ಇದೆ ಅಂತಂದರೆ, ಒಂದು ಫಿಶಿಂಗ್ ಮಾಡ್ಬೋದು, ಇನ್ನೊಂದು ಟೂರಿಸಮ್ ಮಾಡ್ಬೋದು, ಪೋರ್ಟ್ಸ್ ಕಟ್ಕೊಂಡು ಟ್ರಾನ್ಸ್ಪೋರ್ಟಿಗೆ ಹೆಲ್ಪ್ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ಕೊಕೊನೆಟ್ ಮತ್ತು ಅರೆಕೊನೆಟ್ ಕಲ್ಟಿವೇಷನ್ ತುಂಬ ನಡೆಯುತ್ತೆ ನೋಡಿ. ಇಡೀ ಇಂಡಿಯಾದಲ್ಲಿ ಈ ಕೊಕೊನೆಟ್ ಜಾಸ್ತಿ ಎಲ್ಲಿ ಬೆಳೀತಾರೆ ಅಂದರೆ ತಮಿಳುನಾಡು, ಕೇರಳ ಅಂತ ಕರಿತಾ ಇರ್ತೀವಿ. ಅದೇ ಥರ ನಮ್ಮ ಈ ಒಂದು ಬಾರ್ಡ್ರಲ್ಲಿ ಕೂಡ ಹೈಯೆಸ್ಟ್ ಕೊಕೊನೆಟ್ ಮತ್ತು ಅರೆಕೊನೆಟ್ ಕಲ್ಟಿವೇಷನ್ ಕೂಡ ಜಾಸ್ತಿ ನಡೆಯುತ್ತೆ. ಇದು ಕ್ಲಾರಿಟಿ ಇರಬೇಕು ನೋಡಿ. ಕೆಲವೊಂದು ಬೀಚಸ್ನ ನಿಮಗೆ ಸ್ಲೈಡಲ್ಲಿ ಎಲ್ಲ ಮೆನ್ಷನ್ ಮಾಡಿದ್ದೀನಿ ನೋಡಿ. ಸುಮಾರು 20 ಬೀಚಸ್ಸು. ಇದ್ರ ಮೇಲೆ ಖಂಡಿತವಾಗಿ ಒಂದು ಬರೋಂಥ ಚಾನ್ಸ್ ಇದೆ. ಸ್ಟಾರ್ಟಿಂಗ್ ವೈಸು ಅದು ನಾರ್ತಿಂದ ಸೌತ್ ಕಡೆಗೆ ನಾವು ಡೈರೆಕ್ಷನ್ ಚೇಂಜ್ ಮಾಡ್ತಾ ಇದ್ವಿ ನೋಡಿ. ನಾರ್ತಿಂದ ಸೌತ್ ಕಡೆಗೆ ನಾವು ಒಂದು ಸ್ಟೆಪ್ ಬೈ ಸ್ಟೆಪ್ ಮೂವ್ ಮಾಡ್ತಾ ಹೋಗೋಣ. ಯಾಕಂದರೆ ಕ್ವಶನ್ ಕೂಡ ನಾರ್ತಿಂದ ಸೌತ್ಗೆ ಮ್ಯಾಚ್ ದಿ ಫಾಲೋಯಿಂಗ್ನ ಕೊಡ್ತಾ ಇರ್ತಾನೆ. ಸೊ ಅದಕ್ಕೋಸ್ಕರ ನಾನು ಹಿಂಗೆ ಪಾಯಿಂಟ್ ಟು ಪಾಯಿಂಟ್ ಹೇಳ್ತಾ ಹೋಗ್ತೀನಿ. ಫಸ್ಟ್ ಬೀಚ್ ಬಂದುಬಿಟ್ಟು ದೇವಬಾಗ್ ಬೀಚು. ಇದು ಕಾರವಾರ ಹತ್ರ ಬರುತ್ತೆ. ಇದು ಉತ್ತರ ಕನ್ನಡ ಡಿಸ್ಟಿಕಲ್ಲಿ. ಇದರಲ್ಲಿ ವಾಟರ್ ಸ್ಪೋರ್ಟ್ಸ್ ಆಗಿರ್ಬೋದು, ಡಾಲ್ಫಿನ್ ಸೈಟಿಂಗ್ ಆಗಿರ್ಬೋದು, ತುಂಬ ಫೇಮಸ್ ಇದು ದೇವಬಾಗ್ ಬೀಚ್ ಅನ್ನೋದು ಇಂಪಾರ್ಟೆಂಟು. ನೆಕ್ಸ್ಟ್ ರವೀಂದ್ರನಾಥ್ ಟಾಗೂರ್ ಬೀಚ್ ಅಂತ ಕರಿತೀವಿ ನೋಡಿ. ಯಾವುದು ಕಾರವಾರಲ್ಲಿ ಬರುತ್ತೆ. ಯಾಕಂದರೆ ಅಲ್ಲಿ ರವೀಂದ್ರನಾಥ್ ಟಾಗೂರ್ ಅನ್ನೋರು ನಮಗೆ ಅಲ್ಲಿ ವಿಸಿಟ್ ಕೊಟ್ಟಾಗ ಆ ಒಂದು ಪಾಯಿಂಟಿಗೆ ನಾವು ರವೀಂದ್ರನಾಥ್ ಟಾಗೂರ್ ಬೀಚ್ ಅಂತ ಕರಿತೀವಿ ನಾವು. ಉತ್ತರ ಕನ್ನಡದಲ್ಲಿ ಬರುತ್ತೆ. ಇದು ಫೇಮಸ್ ಸನ್ಸೆಟ್ ಪಾಯಿಂಟ್ ಇದು. ನೆಕ್ಸ್ಟ್ ತಿಲ್ಮಾಟಿ ಬೀಚ್ ಅಂತೇಳಿ, ಇದು ಮೇಜರು ಅಂದರೆ ಇದು ಮಜಲಿ ಅಂತ ಕರಿತೀವಿ ಪ್ಲೇಸು. ಮಜಲಿ ಅನ್ನೋದು ಮತ್ತು ಬೇರೆ ಕಡೆ ಕೂಡ ಬರುತ್ತೆ, ಕ್ಲಾರಿಟಿ ಇರಲಿ. ನೆಕ್ಸ್ಟ್ ಡಿಸ್ಟಿಕ್ ಉತ್ತರ ಕನ್ನಡ. ನೆಕ್ಸ್ಟ್ ಇದರಲ್ಲಿ ರೇರ್ ಬ್ಲ್ಯಾಕ್ ಸ್ಯಾಂಡ್ ಬೀಚ್ ಅಂತೇಳಿ ಇಂಪಾರ್ಟೆಂಟ್ ಇದೆ. ತಿಲ್ಮಟ್ಟಿ ಅಂತಂದ್ರೆ ಅದರ ಮೀನಿಂಗು ಒಂದು ಬ್ಲ್ಯಾಕ್ ಸಾಯಿಲ್ ಇದ್ದಂಗೆ. ಈ ಥರ ಪ್ರಶ್ನೆ ಕೂಡ ಕೇಳ್ತಾರೆ ನೋಡಿ. ಕರ್ನಾಟಕದಲ್ಲಿ ಇದೊಂದು ವಿಶೇಷವಾಗಿ ನೋಡಿ, ರೇರ್ ಬ್ಲ್ಯಾಕ್ ಸ್ಯಾಂಡ್ ಬೀಚ್ ಅನ್ನೋದು ಯಾವುದು ತಿಲ್ಮಟ್ಟಿ. ಇದು ನೆಕ್ಸ್ಟ್ ಅಪ್ಕಮಿಂಗ್ ಎಕ್ಸಾಮ್ಸಲ್ಲಿ ಕೇಳೋಂಥ ಚಾನ್ಸಸ್ ಇದೆ. ನೆಕ್ಸ್ಟ್ ಓಮ್ ಬೀಚ್, ಇದಂತ ಎಲ್ಲರಿಗೂ ಗೊತ್ತಿರೋದೆ. ಈ ಗೋಕರ್ಣಲ್ಲಿ ಬರುತ್ತೆ. ಇದು ಓಮ್ ಶೇಪ್ನಾಗಿರುತ್ತೆ ಉತ್ತರ ಕನ್ನಡದಲ್ಲಿ. ಇದೊಂದು ಕ್ಲಾರಿಟಿ ಇರಬೇಕು. ನೆಕ್ಸ್ಟು ಈ ಒಂದು ಕೂಡ್ಲೆ ಬೀಚ್ ಅಂತೇಳಿ ಗೋಕರ್ಣದಾಗ ಬರುತ್ತೆ, ಉತ್ತರ ಕನ್ನಡದ ಡಿಸ್ಟಿಕ್ಕು. ಇದು ಟ್ರೆಕ್ಕಿಂಗ್ ಮತ್ತು ಟೂರಿಸಮಿಗೆ ಫೇಮಸ್ಸು. ನೆಕ್ಸ್ಟ್ ಪ್ಯಾರಡೈಸ್ ಬೀಚ್ ನೋಡಿ. ಇದು ಒಂಥರ ಹೆವೆನ್ ಬೀಚ್ ಇದ್ದಂಗೆ. ಪ್ಯಾರಡೈಸ್ ಇಂಪಾರ್ಟೆಂಟ್ ಬೀಚ್ ಇದು, ಗೋಕರ್ಣದಾಗ ಬರುತ್ತೆ. ಇದು ಸೀನಿಕ್ ಸ್ಕೆಡ್ಯೂಲ್ಡ್ ಬೀಚ್ ಅಂತೇಳಿ ತುಂಬ ಇಂಪಾರ್ಟೆಂಟ್, ನೋಡಲಿಕ್ಕೆ ತುಂಬ ಫುಲ್ ನ್ಯಾಚುರಲ್ ಆಗಿ ಸೂಪರ್ ಇದೆ. ಇದೊಂದು ಬೀಚ್ ಇಂಪಾರ್ಟೆಂಟ್, ಪ್ಯಾರಡೈಸ್ ಬೀಚು. ಇದು ಉತ್ತರ ಕನ್ನಡದ ಅಂತ ಗೊತ್ತಾಯಿತು. ನೆಕ್ಸ್ಟ್ ಹಾಫ್ ಮೂನ್ ಬೀಚ್ ನೋಡಿ, ಈ ಗೋಕರ್ಣದಲ್ಲೇ ಬರುತ್ತೆ ಇದು ಕೂಡ ನೋಡಿ. ಇದರಲ್ಲಿ ತುಂಬ ಟ್ರೆಕ್ಕಿಂಗು, ಬೋಟಿಂಗ್ ತುಂಬ ನಡೀತಾ ಇರ್ತವೆ. ನೆಕ್ಸ್ಟ್ ಮುರುಡೇಶ್ವರ ಬೀಚು ತುಂಬ ಒಂದು ಟೂರಿಸ್ಟ್ ಹೋಗೋಂಥ ಪ್ಲೇಸ್ ಇದು. ಆಲ್ಮೋಸ್ಟ್ ಇಲ್ಲಿ
ಮುರುಡೇಶ್ವರ ಬೀಚು ನೋಡಿ ಸ್ಟಾರ್ ಮಾರ್ಕ್ ಕೂಡ ಹಾಕಿದ್ದೀನಿ, ಅಲ್ಲಿ ಓಮ್ ಬೀಚ್ ಹಾಕಿದ್ವಿ, ಮುರುಡೇಶ್ವರ ಬೀಚ್ ಹಾಕಿದ್ವಿ, ಕ್ಲಾರಿಟಿ ಇರಲಿ. ಇದು ಉತ್ತರ ಕನ್ನಡದಲ್ಲಿ ಬರುತ್ತೆ. ಇಲ್ಲಿ ಶಿವ ಸ್ಟ್ಯಾಚು ಅನ್ನೋದು ತುಂಬ ಸೂಪರ್ ಇದೆ, ಟೆಂಪಲ್ಸ್ ಚೆನ್ನಾಗಿದ್ದಾವೆ, ಬೀಚ್ ಸೀನ್ ಕೂಡ ಸೂಪರ್ ಇದೆ, ಇದು ಕ್ಲಾರಿಟಿ ಇರಬೇಕು. ನೆಕ್ಸ್ಟ್ ಕಾಸರಗೋಡು ಬೀಚ್ ನೋಡಿ, ಇದು 1 ಅವರದಲ್ಲಿ ಉತ್ತರ ಕನ್ನಡದಲ್ಲಿ ಬರುತ್ತೆ, ಎಕೋ ಬೀಚ್ ಡೆಸ್ಟಿನೇಷನ್. ಬಟ್ ಇದಕ್ಕೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ಇದು ಬ್ಲೂ ಫ್ಲ್ಯಾಗ್ ಸರ್ಟಿಫಿಕೇಷನ್ ಏನು FEE ಅನ್ನೋ ಒಂದು ಫೌಂಡೇಶನ್ ಕೊಡುವಂಥ ಒಂದು 33 ಕ್ರಿಟೀರಿಯಾ ಮೇಲೆ ಕೊಡ್ತಾ ಇತ್ತು. ಅದರಲ್ಲಿ ನಮ್ಮ ಕರ್ನಾಟಕದಿಂದ ಕಾಸರಗೋಡು ಬೀಚ್ ಅನ್ನೋದು ಕೂಡ ಲಿಸ್ಟಲ್ಲಿ ಇದನ್ನು ಗೊತ್ತಿರಬೇಕು. ಬ್ಲೂ ಫ್ಲ್ಯಾಗ್ ಸರ್ಟಿಫೈಡ್ ಅನ್ನು ತಗೊಂಡಿದೆ. ಇದು ಎಲ್ಲಿ ಬರುತ್ತೆ? 1 ಅವರಲ್ಲಿ ಬರುತ್ತೆ, ಇದು ಕ್ಲಾರಿಟಿ ಇರಬೇಕು. ನೆಕ್ಸ್ಟು ಮರವಂತೆ ಬೀಚ್ ನೋಡಿ, ಇದಂತ ಸೂಪರ್ ಅಂದರೆ ಸೂಪರ್ ನೋಡಿ, ಕುಂದಾಪುರಲ್ಲಿ ಬರುತ್ತೆ. ಉಡುಪಿ ನೋಡಿ, ಇಲ್ಲಿಂದ ಉಡುಪಿ ಸ್ಟಾರ್ಟ್ ಆಗುತ್ತೆ ಅಪ್ ಟು ಕಾಸರಗೋಡು ಉತ್ತರ ಕನ್ನಡ ಡಿಸ್ಟಿಕಲ್ಲಿ ಬರುತ್ತೆ. 9 ಬೀಚ್ಗಳು ನಾನು ಮೆನ್ಷನ್ ಮಾಡಿದ್ದೀನಿ. ನೆಕ್ಸ್ಟ್ 10ನೇ ಬೀಚು ಮಾರವಂತೆ ಬೀಚು. ಇದು ಏನಕ್ಕೆ ಫೇಮಸ್ ಅಪ್ಪ ಅಂದರೆ, ಒಂದು ಸೈಡು ಸಮುದ್ರ, ಯಾವುದು ಅರೇಬಿಯನ್ ಸಮುದ್ರ, ಇನ್ನೊಂದು ಸೈಡು ಈ ಒಂದು ರಿವರ್ ಇದೆ, ಆ ಒಂದು ಸೌಪರ್ಣಿಕ ರಿವರ್ ಅನ್ನೋದಿದೆ. ಇಂಪಾರ್ಟೆಂಟ್ ನೋಡಿ, ಯಾವ ರಿವರ್ ಅಂತ ಕೂಡ ಕೇಳ್ತಾನೆ. ಈ ಒಂದು ಸೌಪರ್ಣಿಕ ರಿವರು ಸೈಡಿಗೆ ಹೋಗ್ತಾ ಇರ್ತದೆ, ಇನ್ನೊಂದು ಸೈಡು ಈ ಒಂದು ಅರೇಬಿಯನ್ ಸಮುದ್ರ ಇರ್ತದೆ. ಅದಕ್ಕೆ ಇದು ಫುಲ್ಲು ಫೇಮಸ್ ಇದೆ, ಇದ್ರ ಬಗ್ಗೆ ಕ್ಲಾರಿಟಿ ಇರಲಿ. ಉಡುಪಿಯಲ್ಲಿ ಬರುತ್ತೆ ಮರವಂತೆ ಬೀಚ್ ಅನ್ನೋದು ಕ್ಲಾರಿಟಿ ಇರಲಿ. ನೆಕ್ಸ್ಟು 11ನೇದು ಕೋಡಿ ಬೀಚ್ ಅಂತೇಳಿ, ಇದು ಕುಂದಾಪುರ ಉಡುಪಿ ಹತ್ರ ಬರುತ್ತೆ. ಇದು ಬ್ಯಾಕ್ ವಾಟರ್ ಆ್ಯಂಡ್ ಎಸ್ಟುರಿ ಫಾರ್ಮೇಷನ್ ಆಗಿರ್ತದೆ, ಇದು ಕ್ಲಾರಿಟಿ ಇರಬೇಕು. ನೋಡಿ, ಡೆಲ್ಟಾಸ್ ಮತ್ತು ಎಸ್ಟುರೀಸ್ ಅಂತ ಕೇಳ್ತಾನೆ. ಈ ಒಂದು ಪೂರ್ವ ಘಟ್ಟಗಳು ಪಶ್ಚಿಮ ಘಟ್ಟಗಳಿಂದ ಪಶ್ಚಿಮ ಸೈಡ್ ನೋಡಿಕೊಂಡ್ರೆ ನಮಗೆ ಎಸ್ಟುರೀಸ್ ಫಾರ್ಮೇಷನ್ ಆಗ್ತದೆ, ಪೂರ್ವ ಸೈಡ್ ನೋಡಿಕೊಂಡ್ರೆ ನಮಗೆ ಡೆಲ್ಟಾಸ್ ಫಾರ್ಮೇಷನ್ ಆಗ್ತವೆ. ಗೋದಾವರಿ ಕೃಷ್ಣ ಔಟ್ರಿಂದ ನಮಗೆ ಮುಂದ್ಗಡೆ ಹೋಗ್ತಾ ಹೋದಂಗೆಲ್ಲ ಏನು ಬೇ ಆಫ್ ಬೆಂಗಾಲ್ ರೀಚ್ ಆಗೋದ್ನಾಗಲ್ಲಿ ಡೆಲ್ಟಾಸ್ ಫಾರ್ಮೇಷನ್ ಆಗಿರ್ತವೆ. ಬಟ್ ಈ ಕಡೆ ಏನು ನರ್ಮದಾ, ತಪಿ ಮತ್ತು ಈ ಥರ ಒಂದು ಕೋಡಿ ಬೀಚ್ ಏನೇನು ಈ ಕೆಲವೊಂದು ರಿವರ್ಸಿಂದ ಏನು ವೆಸ್ಟ್ ಫ್ಲೋಯಿಂಗ್ ರಿವರ್ಸಿಂದ ನಮಗೆ ಎಸ್ಟುರೀಸ್ ಫಾರ್ಮೇಷನ್ ಆಗಿರ್ತವೆ ಅನ್ನೋದು ಈ ಪಾಯಿಂಟ್ ಗೊತ್ತಿರಲಿ. ಇದು ತುಂಬ ಸಲ ಪ್ರಶ್ನೆ ಮಾಡಿದ್ದಾನೆ. ನೆಕ್ಸ್ಟ್ ಮಲ್ಪೆ ಬೀಚ್, ಇದಂತೂ ತುಂಬ ಎಲ್ಲ ಜನಕ್ಕೆ ಗೊತ್ತಿದೆ. ಉಡುಪಿಯಲ್ಲಿ ಇದು ಸೇಂಟ್ ಮೇರಿ ಐಲ್ಯಾಂಡ್ಸ್, ನಾನು ನಿನ್ನೆ ಕ್ಲಾಸಲ್ಲಿ ಮಾಡಿದ್ದೀನಿ. ಸೇಂಟ್ ಮೇರಿ ಐಲ್ಯಾಂಡಿಗೆ ನಾವು ಏನಾದರೂ ಹೋಗ್ಬೇಕಂತಂದರೆ ಈ ಮಲ್ಪೆ ಬೀಚ್ ಮುಖಾಂತರ ನಾವು ಎಂಟ್ರಿ ಹೋಗೋದು, ಇದು ಕ್ಲಾರಿಟಿಯಲ್ಲಿ ಸ್ಪೆಷಲ್ ಪಾಯಿಂಟು. ನೆಕ್ಸ್ಟ್ ಸೇಂಟ್ ಮೇರಿ ಐಲ್ಯಾಂಡ್ ಬೀಚು ಅದು ಉಡುಪಿಯಲ್ಲಿ ಬರುತ್ತೆ ಅಂತ ಎಲ್ರಿಗೂ ಗೊತ್ತಿದೆ. ನೆಕ್ಸ್ಟ್ ಕೌಪ್ ಬೀಚ್ ಅಂತೇಳಿ ಇದು ಗೊತ್ತಿರಲಿ, ಇದು ಹಿಸ್ಟಾರಿಕಲ್ ಈ ಲೈಟ್ ಹೌಸ್ ಅಂತ ಕರಿತೀವಿ. ಅಂದರೆ ಫುಲ್ಲು ಹಳೆಯ ಕಾಲದಿಂದ ಲೈಟ್ ಹೌಸ್ ಆಗಿ ಅದನ್ನು ಮಾರ್ಪಾಡು ಮಾಡಿದ್ದದು ಲೈಟ್ ಹೌಸ್ ಬೀಚ್ ಅಂತಲೇ ಕರಿತೀವಿ ನಾವು. ನೆಕ್ಸ್ಟ್ ಪಡುಬಿದ್ರಿ ಬೀಚು, ಇದು ನೋಡಿ ಪಡುಬಿದ್ರಿ ಎಲ್ಲಿ ಬರುತ್ತೆ ಅಂತಂದರೆ ಉಡುಪಿಯಲ್ಲಿ ಬರುತ್ತೆ. ಬಟ್ ಇದ್ರದ್ದು ವಿಶೇಷವಾದ ಪಾಯಿಂಟ್ ಏನಂದರೆ, ಕರ್ನಾಟಕದಲ್ಲಿ ಬ್ಲೂ ಫ್ಲ್ಯಾಗ್ ಸರ್ಟಿಫಿಕೇಷನ್ ತೊಗೊಂಡಿರೋಂಥ 2 ಸೆಂಟ್ರ್ ಇದೆ. ಒಂದು ಕಾಸರಗೋಡು ಬೀಚು, ಇನ್ನೊಂದು ಇದೆ ನೋಡಿ, ಯಾವ ಬೀಚು? ಪಡುಬಿದ್ರಿ ಬೀಚ್ ಅಂತೇಳಿ. ಈ ಒಂದು ಉಡುಪಿಯಲ್ಲಿ ಬರುತ್ತೆ ಕ್ಲಾರಿಟಿಲಿ. ನೆಕ್ಸ್ಟು ತಣ್ಣೀರು ಬಾವಿ ಬೀಚ್ ಅಂತೇಳಿ, ಇಲ್ಲಿಂದ ನೆಕ್ಸ್ಟ್ ನಮಗೆ ಮಂಗಳೂರು ಸ್ಟಾರ್ಟ್ ಮಾಡೋಣ. 16ನೇ ನಂಬರಿಂದ ಮಂಗಳೂರು ಬಂದುಬಿಟ್ಟು ದಕ್ಷಿಣ ಕನ್ನಡದಾಗ ಬರುತ್ತೆ. ಇದು ಕ್ಲೀನ್ ಬೀಚು, ಟೂರಿಸಮು. ನೆಕ್ಸ್ಟ್ ಅಪ್ಕಮಿಂಗು ಬ್ಲೂ ಫ್ಲ್ಯಾಗ್ ಸರ್ಟಿಫಿಕೇಷನ್ ತೊಗೊಳ್ಬೋದು ಅನ್ನೋ ಚಾನ್ಸ್ ಇದೆ, ನೋಡೋಣ ಏನಾಗುತ್ತೆ. ನೆಕ್ಸ್ಟ್ ಪನಂಬೂರು ಬೀಚು, ಇದು ಕೂಡ ಮಂಗಳೂರಲ್ಲಿ ಬರುತ್ತೆ, ದಕ್ಷಿಣ ಕನ್ನಡದಾಗ ಮೋಸ್ಟ್ ಪಾಪ್ಯುಲರ್ ಸಿಟಿ ಬೀಚ್ ಅಂತ ಕರಿತೀವಿ ಪನಂಬೂರು ಬೀಚ್. ಇದು ತುಂಬ ಮೇಜರ್ ಟೂರಿಸ್ಟ್ ಒಂದು ಹೋಗೋಂಥ ಪ್ಲೇಸ್ ಇದೆ, ಯಾವುದು? ಮಂಗಳೂರಲ್ಲಿ. ಇದು ಕ್ಲಾರಿಟಿಯಲ್ಲಿ ಯಾವುದು ಅಂತ ಕೇಳ್ತಾನೆ, ಪನಂಬೂರು ಬೀಚ್ ಅಂತೇಳಿ. ನೆಕ್ಸ್ಟ್ ಇವನ್ ಕೆಲವೊಂದು ಪ್ರಶ್ನೆ ನೋಡಿ, ಸೂರತ್ಕಲ್ ಬೀಚ್, ಇದು ಪ್ರಶ್ನೆ ಆಲ್ರೆಡಿ ಆಗಿದೆ. ಈ ಒಂದು ದಕ್ಷಿಣ ಕನ್ನಡದಲ್ಲಿ ಬರುತ್ತೆ, ಸೂರತ್ಕಲ್ ಅನ್ನೋ ಪ್ಲೇಸ್ನಾಗ ಬರುತ್ತೆ. ಲೈಟ್ ಹೌಸ್ ಆ್ಯಂಡ್ ಸನ್ಸೆಟ್ ಎರಡಕ್ಕೂ ಫೇಮಸ್ ಇದು ಕ್ಲಾರಿಟಿ ಇರಲಿ. ನೆಕ್ಸ್ಟು ಶಶಿತುಲು ಬೀಚ್ ಅಂತೇಳಿ ಮಂಗಳೂರಲ್ಲಿ ಬರುತ್ತೆ, ಇದು ಸರ್ಫಿಂಗ್ ಡೆಸ್ಟಿನೇಷನ್ ಅಂತ ಕರಿತೀವಿ, ಇದು ಕ್ಲಾರಿಟಿ ಇರಲಿ. ನೆಕ್ಸ್ಟ್ ಸೋಮೇಶ್ವರ ಬೀಚ್, ಇದು ನೋಡಿ, ಇದು ಕೂಡ ಮಂಗಳೂರಲ್ಲಿ ಬರುತ್ತೆ. ರುದ್ರಶೈಲ ರಾಕ್ ಫಾರ್ಮೇಷನ್ ಅಂತ ಕರಿತೀವಿ. ಇದೊಂದು ಇಂಪಾರ್ಟೆಂಟ್ ಪಾಯಿಂಟ್ ಮೇಲೆ ಕೇಳೋವಂಥ ಪ್ರಶ್ನೆ ಬರುವ ಚಾನ್ಸ್ ಇರ್ತವೆ ನೋಡಿ. ಇದೆಲ್ಲ ಸೈಡ್ ವ್ಯೂ ಎಲ್ಲ ಬೀಚಸ್ ಬಗ್ಗೆ ಕೂಡ ಇಮೇಜಸ್ ಹಾಕಿದ್ದೀವಿ, ಎಲ್ಲರೂ ನೀಟಾಗಿ ಅಬ್ಸರ್ವ್ ಮಾಡಿ ನೋಡಿ. ಈ ಬೀಚಸ್ಗಳು ಈ ಥರ ನೋಡ್ತೀವಿ ನೋಡ್ಗ, ದೇವಬಾಗ್ ಬೀಚು, ಓಮ್ ಬೀಚು, ನೆಕ್ಸ್ಟು ಮುರುಡೇಶ್ವರ ಬೀಚು, ಮರವಂತೆ ಬೀಚು, ಪಂಬೂರು ಬೀಚು ನೋಡಿ. ಈ ಕಡೆ ನೋಡಿ ಓಮ್ ಬೀಚು ಓಮ್ ಶೇಪ್ನಾಗಿದೆ. ಮುರುಡೇಶ್ವರ ಬೀಚು ಶಿವನ ಸ್ಟ್ಯಾಚು ಫೇಮಸ್ ಇದೆ. ಮರವಂತೆ ಬೀಚ್ ಒಂದು ಸೈಡು ಸೌಪರ್ಣಿಕ ರಿವರ್, ಇನ್ನೊಂದು ಸೈಡ್ ಅರೇಬಿಯನ್ ಸಮುದ್ರ. ಮಲ್ಪೆ ಬೀಚು ಇವು ಒಂದು ಸೇಂಟ್ ಮೇರಿ ಐಲ್ಯಾಂಡಿಗೆ ಹೋಗ್ಬೇಕಂದ್ರೆ ಇದು ಎಂಟ್ರಿ ಪಾಯಿಂಟ್ ಇದ್ದಂಗೆ. ಕೌಪ್ ಬೀಚ್, ಇದು ಲೈಟ್ ಹೌಸ್ ಫೇಮಸ್ ಅಲ್ಲಿ. ಪಡುಬಿದ್ರಿ ಬೀಚು, ಇದು ಕೂಡ ಬ್ಲೂ ಫ್ಲ್ಯಾಗ್ ಸರ್ಟಿಫಿಕೇಷನ್ ತಗೊಂಡಿದೆ. ಪಂಬೂರು ಬೀಚು, ಇದು ನೋಡಿ ಪಾಪ್ಯುಲರ್ ಬೀಚ್, ಇದು ಮಂಗಳೂರಲ್ಲಿ. ತಣ್ಣೀರು ಬಾವಿ ಬೀಚು, ಇದು ಕೂಡ ಎಕೋ ಟೂರಿಸಮ್ ಫೇಮಸ್ಸು. ದೇವಬಾಗ್ ಬೀಚು ಕಾರವಾರಲ್ಲಿ ಬರುತ್ತೆ, ಅದು ಆಲ್ರೆಡಿ ಮೆನ್ಷನ್ ಮಾಡಿದ್ದು, ವಾಟರ್ ಸ್ಪೋರ್ಟ್ಸ್ ಇಂಪಾರ್ಟೆಂಟು. ನೆಕ್ಸ್ಟ್ ತಿಲ್ಮಟ್ಟಿ ಬೀಚ್, ಇದು ಒಂಥರ ಬ್ಲ್ಯಾಕ್ ಸ್ಯಾಂಡಿಂದ ಆಗಿರೋದು, ಇದ್ರ ಮೇಲೆ ಪ್ರಶ್ನೆ ಕೇಳೋಂಥ ಚಾನ್ಸ್ ಇದೆ. ತಣ್ಣೀರು ಬಾವಿ ಬೀಚು, ನೆಕ್ಸ್ಟ್ ಪಡುಬಿದ್ರಿ ಬೀಚು, ನೆಕ್ಸ್ಟ್ ಕೌಪ್ ಬೀಚು, ಸೇಂಟ್ ಮೇರಿಸ್ ಇವೆಲ್ಲ ರಿಪೀಟ್ ಮಾಡಿದ್ದೀನಿ ನೋಡಿ. ಈ ಥರ ಮೇಜರ್ ಕೋಸ್ಟಲ್ ಒಂದು ಬೀಚಸ್ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡಿದ್ದೀನಿ. ಇನ್ನೂ ಹೆಚ್ಚಿನದಾಗಿ ಕೆಲವೊಂದು ಐಲ್ಯಾಂಡ್ಸ್ ಬಗ್ಗೆ ಬೇಕಂದರೆ ನಮ್ಮ ಬಯೋಜಿಕೆ ಅಕಾಡೆಮಿ ಚಾನಲಲ್ಲಿ ನೋಡಿ, ಈ ಒಂದು ಅಪ್ಡೇಟೆಡ್ ಮಾಹಿತಿ ಕೂಡ ಕೊಟ್ಟಿದ್ದೀನಿ. ಯಾವ ಮಾಹಿತಿ ಅಂತಂದರೆ, ಕರ್ನಾಟಕದ ಕೋಸ್ಟಲ್ ಡಿಸ್ಟ್ರಿಕ್ಸ್ 3 ಡಿಸ್ಟ್ರಿಕ್ಸು, ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ. ಅದರಲ್ಲಿ 320 ಕಿಲೋಮೀಟ್ರ್ ಇದ್ದಿದ್ದು ಕೋಸ್ಟ್ ಲೈನು, ಇವಾಗ ರಿವೈಸ್ಡ್ ಆಗಿ 343.30 ಕಿಲೋಮೀಟ್ರ್ ಆಗಿದೆ ಅನ್ನೋದು ಕ್ಲಾರಿಟಿ ಇರಬೇಕು. ಕೋಸ್ಟಲ್ ಒಂದು ಪೋರ್ಟ್ ಅಂತ ಬಂತಂದರೆ ನ್ಯೂ ಮಂಗಳೂರು ಪೋರ್ಟು, ಕಾರವಾರ ಪೋರ್ಟ್ ಕೂಡ ಇದೆ. ಬಟ್ ನಮಗೆ ಮೋಸ್ಟ್ ಫೇಮಸ್ ಮಾತ್ರ ನ್ಯೂ ಮಂಗಳೂರು ಪೋರ್ಟೇ ಕೇಳ್ತಾನೆ. ಅದು 1974ರಲ್ಲಿ ಸ್ಟಾರ್ಟ್ ಆಗುತ್ತೆ. ಈ ಪ್ರಶ್ನೆನೂ ಆಗಿದೆ. ಸೊ ಎಲ್ಲರೂ ಇದೇ ಥರ ಎಲ್ಲ ಈ ಒಂದು ಬೀಚಸ್ ಬಗ್ಗೆ ರಿವೈಸ್ ಮಾಡ್ಕೊಂಡು ಹೋಗಿ.
ಎಕ್ಸಾಮ್ಸಲ್ಲಿ ಖಂಡಿತ ಬರೋಂಥ ಚಾನ್ಸಸ್ ಇದೆ. ಸೊ ಹೆಲ್ಪ್ ಆಗಲಂತಲೇ ಮಾಡಿರೋದು. ಸೊ ಇದೇ ಥರ ಇನ್ನೂ ವೀಡಿಯೋಸ್ನ ಹೆಚ್ಚಿನದಾಗಿ ಮಾಡ್ತೀವಿ. ಸೊ ಪ್ಲೀಸ್ ನೀವೆಲ್ಲರೂ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಎಲ್ರಿಗೂ ತಿಳಿಸಿ ಸ್ವಲ್ಪ. ಯಾಕಂದರೆ ಕಂಟೆಂಟ್ ಇರೋ ವೀಡಿಯೋಸ್ನ ಹಾಕ್ತಾಯಿದ್ದೀವಿ ಅಂತ ನಾವು ಅನಿಸ್ತಾ ಇದೆ. ಸ್ವಲ್ಪ ನಿಮಗೂ ಅನಿಸಿದರೆ, ನಿಮ್ಗೆ ಏನಾದರೂ ಡೌಟ್ ಅನಿಸಿದ್ರು ಕೂಡ ನಮಗೆ ಚಾನಲಲ್ಲಿ ಒಂದು ಮೆಸೇಜ್ ಹಾಕಿ, ನಾವು ಅದಕ್ಕೆ ರಿಪ್ಲೈ ಕೊಡ್ತೀವಿ. ಇನ್ನೂ ಯಾವ ಥರ ಬೇಕಂತ ಕೇಳಿ ಅದನ್ನು ಹಾಕ್ತಾ ಹೋಗ್ತೀವಿ. ಸೊ ಇಲ್ಲಿ ಮಟ್ಟ ನೀವು ಪೇಷನ್ಸಿಂದ ನೋಡಿದ್ದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.